ಶ್ರೀಶೈಲ ಪಕ್ಕದೊಳಗ ಚಿಕ್ಕದಾದ ಚೊಕ್ಕದ ಒಂದು ಗ್ರಾಮ ರಾಮಾಪುರ ಅಂತ ಹೇಳಿ. ಹಬ್ಬಬ್ಬ ಅಂದ್ರ ರಾಮಾಪುರಕ್ಕೂ ಶ್ರೀಶೈಲಕ್ಕೂ ಒಂದು 8-10 ಮೈಲ್ ಇರ್ಬೋದು, 8-10 ಕಿಲೋಮೀಟರ್. ಹಳೆ ಮಂದಿ ಮೈಲ್ ಅಂದ್ರೆ ಗೊತ್ತಾಗತ್ತೆ. 4 ಮೈಲ 8 ಮೈಲ, 8 ಹರದಾರಿ 4 ಹರದಾರಿ ಅಂತ ನಡ್ಕೊಂತ ಹೋಗಿದ್ರು ಅವಾಗ. ಅವಾಗಿನ 8 ಹರದಾರಿ, ಇವತ್ತಿನ 8 ಕಿಲೋಮೀಟರ್. ಅವತ್ತಿನ 16 ಹರದಾರಿ, ಇವತ್ತಿನ 16 ಕಿಲೋಮೀಟರ್. ಅವಾಗ ಅದನ್ನ ಹರದಾರಿ ಅಂತ ಕರಿತಿದ್ರ, ಮೈಲ್ಗಳಂತ ಕರಿತಿದ್ರು. ಹಬ್ಬಬ್ಬ ಅಂತಂದ್ರೆ ಶ್ರೀಶೈಲಿಂದ ಒಂದು 8-10 15 ಮೈಲ್ 15 ಕಿಲೋಮೀಟರ್ ರಾಮಾಪುರ ಅಂತ ಹೇಳಿ. ರಾಮಾಪುರದೊಳಗೆ 2 ಗಂಡ ಹೆಂಡತಿ ಬಹಳ ಸುಂದರವಾಗಿರ್ತಕ್ಕಂಥ ಜೀವನ ನಡೆದದ. ಹೇಗಿತ್ತು ಗಂಡ ಹೆಂಡತಿ ಜೀವನ ಅಂತಂದ್ರ ಭಗವಂತ ಮೆಚ್ಚುವಂಗಿತ್ತು ವಿನಃ ಮಾನವರು ಮೆಚ್ಚುವಂಗಿದ್ದಿದ್ದಿಲ್ಲ. ಮಾನವರು ಯಾವಾಗ ಹೊಗಳ್ತಾರೋ ಗೊತ್ತಿಲ್ಲ, ಯಾವಾಗ ತೆಗಳ್ತಾರೋ ಗೊತ್ತಿಲ್ಲ. ಮುಂದೆ ಹೊಗಳೋದು, ಹಿಂದೆ ಬೆಯ್ಯೋದು. ಕಾರಣ ಜನಗಳ ಮೆಚ್ಚಲಂತ ತಿಳ್ಕೊಂಡು ಬದುಕು ಮಾಡ್ತಿದ್ದಿಲ್ಲ. ಗಂಡ ಹೆಂಡತಿಯಾಗಿರ್ತಕ್ಕಂಥ ನಾಗರೆಡ್ಡಿ, ಮಡದಿಯಾಗಿರ್ತಕ್ಕಂಥ ಗೌರಮ್ಮ. ರಾಮಾಪುರದೊಳಗ ದಂಪತಿಗಳಾಗಿರ್ತಕ್ಕಂಥ ನಾಗರೆಡ್ಡಿ ಮತ್ತು ಗೌರಮ್ಮ ಇಬ್ಬರು ಕೂಡ ನಿತ್ಯಲು ಕೂಡ ಆನಂದವಾಗಿರ್ತಕ್ಕಂಥ ಜೀವನ ನಡೆಸ್ಯಾರೆ. ಒಬ್ಬರು ಹಿಂಗ ಸರದ ನಿಲ್ರಿ ಅನ್ನದೇ ಇರ್ತಕ್ಕಂಥ ಜೀವನ ಅವ್ರದ್ದು ಆಗಿರಬೇಕಾದ್ರೆ ಊರೊಳಗ ರಾಮಾಪುರದೊಳಗೆ ಜನಗಳಂತಿದ್ರಂತ ಗಂಡ ಹೆಂಡತಿಯಾಗಿ ಬದುಕು ಮಾಡ್ಬೇಕನ್ನಂಗಿತ್ತಂದ್ರ ನಾಗರೆಡ್ಡಿ ಇವು ದಂಪತಿಗಳು ನೋಡಿ ಕಲಿಬೇಕಂತಿದ್ರಂತ ರಾಮಾಪುರದೊಳಗೆ. ಬಹಳ ಆಶ್ಚರ್ಯ ಏನು ಅಂತಂದ್ರ, ಇಬ್ಬರು ಗಂಡ ಹೆಂಡತಿ ಮನಸ್ಸು ಒಂದಾಗಿ ನಿತ್ಯಲು ಕೂಡ ಬದುಕು ಮಾಡ್ಲಿಕ್ಕತ್ತಾರೆ. ಸಂಸಾರ ಜೀವನ ನಡೆದದೆ. ನಾಗರೆಡ್ಡಿ ಗೌರಮ್ಮ ಸಂಸಾರ ಜೀವನ, ರೆಡ್ಡಿಯರ ಮನೆತನ 10-12 ಮೈಲುಗಳೊಳಗಿರ್ತಕ್ಕಂಥ ಶ್ರೀಶೈಲ ಮಲ್ಲಯ್ಯನ ಧ್ಯಾನವನ್ನು ಮಾಡ್ಲಿಕ್ಕತ್ತಾರೆ, ಮಲ್ಲಯ್ಯನ ಜಪವನ್ನು ಮಾಡ್ಲಿಕ್ಕತ್ತಾರೆ. ಕುಂತರೆ ಮಲ್ಲಯ್ಯ, ನಿಂತರೆ ಮಲ್ಲಯ್ಯ, ಉಂಬುವಾಗ ಮಲ್ಲಯ್ಯ, ಕೊಂಬುವಾಗ ಮಲ್ಲಯ್ಯ, ಮಲಗುವಾಗ ಮಲ್ಲಯ್ಯ, ಏಳುವಾಗ ಮಲ್ಲಯ್ಯ, ಮಲ್ಲಯ್ಯ 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 ಮಲ್ಲಯ್ಯ. ಮಲ್ಲಯ್ಯನ ಧ್ಯಾನ ಮಾಡ್ಕೊಂತ ನಿತ್ಯಲು ಕೂಡ ಬದುಕು ಮಾಡ್ಲಿಕ್ಕತ್ತಾರೆ. ಗಂಡನ ಮನೆಗೆ ಬಂದು ಒಂದು 7-8 ವರ್ಷ ಆಗಿರ್ಬೇಕಾದ್ರೆ ಗೌರಮ್ಮ ತಾಯಿ ಒಂದು ಚಿಂತೆ ಏನು ಅಂತಂದ್ರೆ, ಮದುವೆಯಾಗಿ 8 ವರ್ಷ ಆತ, ಹೊಟ್ಟೆಗಿನ್ನು ಮಕ್ಕಳು ಹುಟ್ಟಲಿಲ್ಲ. ಹೆಣ್ಮಕ್ಕಳಿಗೆ ಏನೆಲ್ಲ ಸಂಪತ್ತೈತೆ ಅಂದ್ರೂ ಕೂಡ ಮನೆಯೊಳಗ ಉಣ್ಣುವಂಥ ಅನ್ನಕ್ಕೆ ಕೊರತಿಲ್ಲ, ತೊಡುವಂಥ ಬಟ್ಟೆಗೆ ಕೊರತಿಲ್ಲ, ಇರುವಂಥ ಆನಂದಕ್ಕೆ ಕೊರತಿಲ್ಲ. ಭಗವಂತ ಎಲ್ಲ ಸಂಪತ್ತು ಕೊಟ್ಟಾನ. ಕರೆ ಎಲ್ಲ ಸಂಪತ್ತು ಕೊಟ್ಟಾನಂದ್ರೂ ಕೂಡ ಮನೆಯೊಳಗೆ ಹೆಣ್ಣ ಆಗಲಿ ಗಂಡ ಆಗಲಿ ಒಂದಾಗಲಿ ಎರಡು ಮಕ್ಕಳು ಇದ್ವು ಅಂತಂದ್ರೆ ಮನೆ ಭಾಳ ಚಂದ. ಮನೆಯೊಳಗೆ ಎಲ್ಲ ಸಂಪತ್ತೈತಿ, ಮನ್ಯಾಗ ಮಕ್ಕಳ ಇಲ್ಲಂದ್ರೆ ಆ ಮನೆ ಇದ್ದು ವ್ಯರ್ಥ ಅಂತ ಕರೀತಾರೆ. ಭಗವಂತನ ಕೃಪಾದೃಷ್ಟಿಯಿಂದ ಗಂಡ ಹೆಂಡತಿ ಜೀವನ ಆನಂದವಾಗಿ ನಡೆದಿರ್ಬೇಕಾದ್ರೆ ಗೌರಮ್ಮ ತಾಯಿಗೆ ಒಂದು ಚಿಂತೆ, ಮಕ್ಕಳಾಗಿಲ್ಲ. ಆ ದೇವರನ್ನಿಲ್ಲ, ಈ ದೇವರನ್ನಿಲ್ಲ, 10 ದೇವರಿಗೆ ಹರಕೆಯನ್ನು ಹೊರತಾಳೆ. ಮಿಗಿಲಾಗಿ ಶ್ರೀಗಿರಿ ಮಲ್ಲಯ್ಯನಿಗೆ ಬೇಡಿಕೊಳ್ತಾಳೆ. ರಾಮಾಪುರದೊಳಗ ದಂಪತಿಗಳಾಗಿರ್ತಕ್ಕಂಥ ನಾಗರೆಡ್ಡಿ, ಮಡದಿಯಾಗಿರ್ತಕ್ಕಂಥ ಗೌರಮ್ಮ ಒಂದು ಚಿಂತೆ ಏನು ಅಂದ್ರೆ, ಭಗವಂತ ಎಲ್ಲ ಸಂಪತ್ತು ಕೊಟ್ಟಾನ, ಸಂತಾನ ಸಂಪತ್ತು ಒಂದಿಲ್ಲ, ಮಕ್ಕಳ ಸಂಪತ್ತು ಒಂದಿಲ್ಲ. ನಿತ್ಯಲು ಕೂಡ ಹೋಗಿ ಮಲ್ಲಯ್ಯನಿಗೆ ಬೇಡ್ಕೊಳ್ತಾಳ ಗೌರಮ್ಮ. ಯಪ್ಪ, ಹೇ ಶ್ರೀಗಿರಿ ಮಲ್ಲಯ್ಯ, ನಿನ್ನ ಅಡಿಗೆ ಬಂದು ನಿತ್ಯಲು ಕೂಡ ತುಪ್ಪದ ದೀಪವನ್ನು ಹಚ್ತೇನೆಪ್ಪ. ನನಗೇನು ಭಾಳ ಬೇಡ, ಹೆಣ್ಣಾಗಲಿ ಗಂಡಾಗಲಿ ಒಂದು ಮಗುವಿನ ಆಶೀರ್ವಾದ ಮಾಡು ಅಂತ ತಿಳ್ಕೊಂಡು ಗೌರಮ್ಮ ತಾಯಿ ಬಂದು ಬೇಡಿಕೊಳ್ಳಕತ್ತಾಳ. ಬೇಡಿಕೊಳ್ಳುವಂಥ ಸಂದರ್ಭದೊಳಗೆ ಮಕ್ಕಳಾಗುತ್ತಾ ಇಲ್ಲ. ಆಗಿನ ಸಂದರ್ಭ ಇರಬಹುದು, ಇವತ್ತಿನ ಸಂದರ್ಭ ಇರಬಹುದು. ಮಕ್ಕಳ ಆಗ್ಲಾರ್ದಕ್ಕೆ 2 ಕಾರಣ ಇರ್ತಾವ. ಒಂದು ಏನು ಅಂತಂದ್ರೆ ಶಾರೀರಿಕ ದೋಷ ಇರ್ತದ. ಶರೀರ ದೋಷ ಇತ್ತು ಅಂತಂದ್ರೆ ವೈದ್ಯರ ಬಳಿಗೆ ಹೋದ್ರೆ ಪರಿಹಾರ ಮಾಡ್ತಾರ, ಅದು ಬೇರೆ. ಇನ್ನೊಂದು ದೋಷ ಯಾವುದು ಅಂತಂದ್ರೆ ಪೂರ್ವ ಜನ್ಮದ, ಹಿಂದಿನ ಜನ್ಮದೊಳಗ ಮಾಡಿದ ಕರ್ಮ ಅಂತ ಕರೀತಾರ. ಹಿಂದಿನ ಜನ್ಮದೊಳಗ ಮಾಡಿದಂಥ ಕರ್ಮ ಹೋಗಲಾರ್ದ ನಾವು ಏನು ಬೇಡಿಕೊಂಡ್ರು ಕೂಡ ಆಗುವುದಿಲ್ಲ. ಯಾಕ? ಭಗವಂತನ ಇಚ್ಛೆ ಆದ. ನಿತ್ಯಲು ಕೂಡ ಮಲ್ಲಯ್ಯನಿಗೆ ಹೋಗಿ ಬೇಡ್ಕೊಳ್ತಾ ಇರ್ತಕ್ಕಂಥ ಗೌರಮ್ಮ ಏನಂತಳಂದ್ರೆ, ತುಪ್ಪದ ದೀಪವನ್ನು ಹಚ್ಚ ಅನ್ನೋದು ಏನು ಅಂತಂದ್ರೆ, ಯಪ್ಪ ಹೇ ಮಲ್ಲಯ್ಯ, ತಾಶಿಗೆ ಹುಟ್ಟಲಿ ತಾಶಿಗೆ ಸಾಯಲಿ,
ಸಮಾಜ ಬಂಜೆ 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 ಅಂತ ತಿಳ್ಕೊಂಡು ಕೈ ಮಾಡಿ ಕರೆಯಕತ್ತಾರ. ಕಾರಣ ಏನಂತಂದ್ರ ಆ ಶಬ್ದವನ್ನ ಕೇಳೋದಕ್ಕಾಗಿ ಇನ್ನು ನನ್ನನ್ನು ಬದುಕಿಸಿ ಏನಪ್ಪ ಬೇಡ ನಿನ್ನ ಪಾದಕ್ಕೆ ಕರ್ಕೊಂಡು ಬಿಡು ಅಂತ ತಿಳ್ಕೊಂಡ ಗೌರಮ್ಮ ಬೇಡಿಕೊಳ್ಳಕತ್ತಾಳ ಸಿರಿಗೆರೆ ಮಲ್ಲಯ್ಯನಲ್ಲಿ. ಒಂದು ದಿವಸ ಏನಾಯ್ತು ಅಂದ್ರೆ ರಾಮಾಪುರದೊಳಗೆ ಯಾರ್ದೋ ಒಂದು ಮನೆಯೊಳಗೆ ತೊಟ್ಟಿಲ ಕಾರ್ಯಕ್ರಮ ಇತ್ತಂತ. ಸಹಜ ನೋಡ್ರಿ, ಹಳ್ಳಿ ಒಳಗೆ ಒಂದು ಪದ್ಧತಿ ಏನು ಅಂತಂದ್ರೆ ನಿಮ್ಮ ಮನೆಯೊಳಗೆ ಮದುವೆ ಆಗಲಿ, ಶ್ರೀಮಂತ ಕಾರ್ಯಕ್ರಮ ಆಗಲಿ, ತೊಟ್ಟಿಲ ಕಾರ್ಯಕ್ರಮ ಆಗಲಿ, ಸತ್ರ ಕೆಟ್ರ ಏನಾದ್ರು ಕೂಡ ಅಕ್ಕಪಕ್ಕದ ಮನೆಯವ್ರಿಗೆಲ್ಲರೂ ಕೂಡ ಬೇಕಾ. ಹಂಗ ಆ ರಾಮಾಪುರದೊಳಗೆ ಒಂದು ಮದುವೆ ತೊಟ್ಲ ಕಾರ್ಯಕ್ರಮ ನಡೆಯುತ್ತೆ. ತೊಟ್ಲ ಕಾರ್ಯಕ್ರಮ ಸಹಜ ಅಕ್ಕಪಕ್ಕದ ಹೆಣ್ಮಕ್ಳೆಲ್ಲ ಬಂದಂದ್ರು, ತಂಗಿ ಮತ್ತೆ ಹಿಂಗವ ಸಾಯಂಕಾಲ ಆರತಿ ಮಾಡ್ತಾರೆ, ಆರತಿ ಮಾಡಕ್ಕೆ ಬರ್ಬೇಕಂತ ತಿಳ್ಕೊಂಡು ಗೌರಮ್ಮಳಿಗೆ ಕೂಡ ಆಹ್ವಾನ ಕೊಟ್ರ. ಯಾರು ಬೇಡ ಅಂತಾರೆ ಬರ್ತೀನಿ ಅಂತ ತಿಳ್ಕೊಂಡು ಗೌರಮ್ಮ ಅವತ್ತಿನ ದಿವಸ ಸಾಯಂಕಾಲ ಆ ಮನೆಗೆ ಹೋದ್ಲ. ಮನೆಯೆಲ್ಲ ತುಂಬಿತ್ತು. ಮನೆಯೊಳಗೆ ಎಲ್ಲರೂ ಕೂಡ ಏನೆಲ್ಲ ವ್ಯವಸ್ಥೆ ಮಾಡ್ಲಿಕ್ಕತ್ತಾರ. ಖುಷಿನ ಎರ್ದಾರ, ಖುಷಿಗೆ ಹೊಸ ಬಟ್ಟೆ ಹಾಕ್ಯಾರ, ತೊಟ್ಲ ಭಾಳ ಚಂದ ಅಲಂಕಾರ ಮಾಡ್ಯಾರ, ಏನೆಲ್ಲ ಕೂಡ್ಯಾರ. ಅವ್ರು ಕೂಡ ಇವ್ರು ಕೂಡ ಮನೆಯೆಲ್ಲ ತುಂಬಿರ್ಬೇಕಾದ್ರೆ ಆ ತುಂಬಿದ ಮನೆಯೊಳಗೆ ಮುತ್ತೈದೆಯಾಗಿರ್ತಕ್ಕಂಥ ಗೌರಮ್ಮಳು ಕೂಡ ಒಬ್ಬಳು. ಯಾವಾಗ ಗೌರಮ್ಮ ಹೋಗ್ಯಾಳೆ, ಎಲ್ಲರ ಜೊತೆಗೆ ಕುಳ್ತಾಳೆ. ತೊಟ್ಟಲು ಕೂಸು ಹಾಕ್ಯಾರ, ಹೂವಿನ ಅಲಂಕಾರ ಮಾಡ್ಯಾರ, ಜೋಗಳ ಹಾಡೋರು ಯಾರು ನೋಡ್ಬೇಕ. ಬಾ 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 ಎಲ್ಲರೂ ಕೂಡ ಆನಂದವಾಗಿರುವಂಥ ಸಂದರ್ಭದೊಳಗೆ ಆಶ್ಚರ್ಯ ಏನಾಯ್ತು ಅಂತಂದ್ರೆ ಹೆಸರಿಟ್ರು, ಎಲ್ಲ ಮುಗೀತು. ಆರತಿ ಮಾಡ್ಬೇಕಲ್ರ, ಆರತಿ ಹಿಂಗೇನು ಆರತಿ ಮಾಡಕತ್ತಿರಲ್ಲ. ಆರತಿ ಮಾಡುವಂಥ ಸಮಯದೊಳಗೆ ಎಲ್ಲ ಹೆಣ್ಣು ಮಕ್ಕಳ ಮಧ್ಯದೊಳಗೆ ಗೌರಮ್ಮ ತಾಯಿದು ಕೂಡ ಆರತಿ ಮಾಡೋ ಪದ್ಧತಿ ಬಂತ. ಗೌರಮ್ಮ ತಾಯಿ ಬರ್ತಾಳ, ಕೂಸು ನೋಡ್ತಾಳ, ತೊಟ್ಟದೊಳಗೆ ಇರ್ತಕ್ಕಂಥ ಕೂಸು. ನನ್ನ ಹೊಟ್ಟೆಯೊಳಗೆ ಕೂಡ ಇಂಥ ಕೂಸು ಹುಟ್ಟಲಿಲ್ಲ ಅಂದ್ರೆ ಏನು ಚಿಂತಿಲ್ಲ, ಇದ ಮಗನ ನನ್ನ ಮಗ ಅಂತ ತಿಳ್ಕೊಂಡು ಖುಷಿಯಿಂದ ಕೈಯಾಗ ಆರತಿ ಹಿಡ್ಕೊಂಡು ಹಿಂಗೆ ಆರತಿ ಮಾಡ್ಬೇಕು ಅನ್ನಾಕ ಯವ್ವ ತಪ್ಪು ತಿಳ್ಕೊಬ್ಯಾಡ್ರಿ. ಹೆಣ್ಮಕ್ಳಿಗೆ ಹೆಣ್ಮಕ್ಳ ಶತ್ರು ಅಂತ ಕರೆದಾರ. ಇನ್ನೊಬ್ಬ ಶತ್ರು ಬೇರೆ ಯಾರು ಇಲ್ಲ, ಹೆಣ್ಮಕ್ಳ ಶತ್ರು ಅಂತ. ಯಾಕ? ಆ ತುಂಬಿದ ಮನೆಯೊಳಗ, ಆ ತೊಟ್ಟಿಲ ಮನೆಯೊಳಗ ಕೂಸು ಮಲಗಿಸ್ಯಾರ, ಎಲ್ಲರೂ ಕೂಡ ಆರತಿ ಇಟ್ಟಾರ. ಹಿಂಗೆ ಆರತಿ ಮಾಡಿ ಕೂಸಿಗೇನೇ ಕೊಡ್ಬೇಕು, ಕಣಕ ಕೊಡಕತ್ತಾರ. ಹಿಂಗೆ ಕೊಟ್ಟು ಆರತಿ ಮಾಡಿ ಬರ್ಬೇಕಾದ್ರೆ ಗೌರಮ್ಮ ತಾಯಿ ಕೈಯೊಳಗೆ ಆರತಿ ಹಿಡ್ಕೊಂಡು ಆರತಿ ಮಾಡ್ಬೇಕಾದ್ರೆ ಆಕೆ ಮನಸ್ಸನ್ನಕತ್ತೈತಿ, ನನ್ನ ಹೊಟ್ಟೆಯೊಳಗಿಂತ ಕೂಸು ಹುಟ್ಟಿಲ್ಲ, ಆದರೂ ಇದ ನನ್ನ ಮಗ ಅಂತ ತಿಳ್ಕೊಂಡು ಕೈಯೊಳಗೆ ಆರತಿ ಹಿಡ್ಕೊಂಡು ಆರತಿ ಮಾಡಕ್ಕೆ ದೂರದೊಳಗೆ ಕುಂತಂತ ಒಂದು ಮುದಿಕನ್ಲಂತ, ಏ ತಂಗಿ ಯವ್ವಾ ಆಕಿಗೆ ಮಕ್ಕಳಾಗಿಲ್ಲ, ಆಕಿ ಬಂಜದಾಳ, ಬಂಜಿದ್ದ ಹೆಣ್ಮಗಳ, ಮಕ್ಕಳಾದ ಇರ್ತಕ್ಕಂಥ ಹೆಣ್ಮಗಳ ಆರತಿ ಮಾಡ್ಲ ಹುಟ್ಟಿದ ಕೂಸು ಸತ್ತು ಹೋಗುತ್ತಂಗಿ, ಮೊದಲಾಕಿ ಕೈಯಾಗಿನ ಆರತಿ ಕಸು ಅಂತ ತಿಳ್ಕೊಂಡು ಆ ನಾಗಮ್ಮನ ಕಿವಿ ಕೇಳುವಂಗ ಅಂದ್ಬಿಟ್ಲ. ಯಾವಾಗ ನಾಗಮ್ಮನ ಕಿವಿ ಕೇಳುವಂಗ ಅಂದಂಥ ಸಮಯದೊಳಗೆ ನಾಗಮ್ಮ ತಾಯಿ ಆರತಿನ ಅಲ್ಲೇ ಇಟ್ಟಾಗೆ ತಲೆ ಮ್ಯಾಗೆ ಶರ್ ಹಾಕೊಂಡು ಅತ್ಕೊಂತ ಓಡಿ ಮನೆಗೆ ಬಂದ್ಬಿಟ್ಲ. ಈಗ ನಂಗೆ ಲೈಟ್ ಆಗಲಿ ಹಿಂಗೆ ಇಂಥವೆಲ್ಲ ಬಲ್ಪ್ ಆಗಲಿ ಏನಿದ್ದಿಲ್ಲ. ಅವಾಗ ಏನಿದ್ದು ಅಂದ್ರೆ ಗುಬ್ಬಿ ಲಾಟಣ ಚಿಮ್ಮಣ ಅಂತ ಕರಿತಿದ್ರ, ಕಂದಿಲ್ಲ ಅಂತ ಕರಿತಿದ್ರ. ಗಂಡನಾಗಿರ್ತಕ್ಕಂಥ ನಾಗರೆಡ್ಡಿ ತನ್ನ ಕಾಯ್ಕ ಮುಗಿಸ್ಕೊಂಡು ಸಾಯಂಕಾಲ ಬರಾಕ ಇತ್ತ ಕಡೆಗೆ ಕಣ್ಣೀರು ಹಾಕಕತ್ತಾಳೆ. ಯಾಕರೆ ಇಟ್ಟಿಪ್ಪ ಭಗವಂತ ನನ್ನನ್ನು, ಹೇ ಮಲ್ಲಯ್ಯ, ಈ ನಿಂದನೆನ ಕೇಳಾಕ ನನ್ನ ಇಟ್ಟೇನಪ್ಪ, ನನ್ನ ಕರ್ಕೊಂಬಂಡಿನಪ್ಪ, ಅದಕ್ಕೆ ಯಾಕ ನನಗೆ ಮಕ್ಕಳಾಗಿಲ್ಲ ಅಂತ ತಿಳ್ಕೊಂಡು ಸಮಾಜ ಕೈ ಮಾಡಿ ಅನ್ನಕತ್ತದ. ಮಕ್ಕಳಾಗಿಲ್ಲ ಬಂಜೆ ಅಂತ ತಿಳ್ಕೊಂಡು ಈ ಶಬ್ದ ಕೇಳಕ್ಕೆ ನನ್ನಿಂದ ಆಗೋದು, ನಿನ್ನ ಪಾದಕ್ಕೆ ಕರ್ಕೊಂಡು ಬಿಡು ಅಂತ ತಿಳ್ಕೊಂಡು ಕಣ್ಣೀರು ಹಾಕುವಂತ ಕುಂತಿರ್ಬೇಕಾದ್ರೆ ಪತಿಯಾಗಿರ್ತಕ್ಕಂಥ ನಾಗರೆಡ್ಡಿ ಅವರು ಬರ್ತಾರ. ಹೊತ್ತು ಮುಣಿಗ್ಯದ, ಬಹುಶಃ ನನ್ನ ಹೆಂಡತಿ ಮನೆಯಾಗಿಲ್ಲ ಬಾ ಅಂತ ತಿಳ್ಕೊಂಡು ಚಿಮಣ ಹಚ್ಚಕ್ಕೆ ಹೋಗ್ತಾರ. ಆ ಚಿಮಣದ ಬುಡಕ ಕುಂತ್ಕೊಂಡಾಳೆ ತಾಯಿ ನಾಗಮ್ಮ. ಯಾವಾಗ ಪತಿ ಬಂದು ದೀಪ ಹಚ್ಚಿದ್ದನ್ನು ನೋಡಿದ ಕ್ಷಣವೇ ತಲೆ ಮೇಲೆ ಶರ ಹಾಕೊಂಡಕ್ಕೆ ಎದ್ದು ನಿಲ್ತಾಳ. ಎದ್ದು ನಿಂತಾಗ ಪತಿ ಅಂತಾನ, ಅಲ್ಲ ಗೌರ, ನಿತ್ಯಲೂ ಕೂಡ ದೀಪ ಹಚ್ಚಿ ಮನೆಯನ್ನು ಬೆಳಗುವಂತೋಳು ನೀನು ಇವತ್ತು ಯಾಕೆ ಕತ್ತಲ ಮನೆ ಕುಂತಿ, ಯಾಕೆ ದೀಪ ಹಚ್ಚಿಲ್ಲ ಅಂದಾಗ, ಏನಿಲ್ಲ ಬಿಡ್ರಿ ಅಂದಕ್ಕೆ. ಅಂದ್ಕೊಳ್ಳಿ ಕಣ್ಣೀರು ಒರೆಸ್ಕೊಂತ ಹೊರಗೆ ಬರ್ತಾಳ. ಅವಾಗ ಪತಿ ಅಂದ, ನಾಗ ಯಾಕೆ ಅಳಕತ್ತೀಯ? ನಿನಗೇನಾದರೂ ತವ್ರ ಮನೆ ಕಡೆಗೆ ನೆನಪಾತೇನು ಹೇಳು. ತವ್ರ ಮನೆ ಎತ್ತ ನೆನಪಾಗಿತ್ತು ಅಂತಂದ್ರೆ ತವ್ರ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ, ಅಥವಾ ಒಂದು 8 ದಿವಸ ತವ್ರ ಮನೆ ಇದ್ದ ಬಾ, ಚಿಂತೆ ಮಾಡಬೇಡ. ಯಾಕೆ ಅಳಕತ್ತಿ? ತವ್ರ ಮನೆಯವ್ರು ಯಾರು ನೆನಪಾದ್ರೆ ಏನು? ಇಲ್ರಿ, ಯಾರು ನೆನಪಾಗಿಲ್ಲ. ಮೈಯೊಳಗ ಆರೋಗ್ಯ ಸರಿ ಐತಿಲ್ಲ, ಎಲ್ಲ ಆರಾಮದೇನ್ರಿ. ಊರಾಗ ಯಾರಾದ್ರೂ ಏನಾದ್ರು ಅಂದ್ರೇನೆ ಇಲ್ರಿ, ಯಾರು ಏನಂದಿಲ್ಲ. ಯಾಕೆ ಅಳಕತ್ತೀಯ?
ಯಾಕೆ ಅಳಕತಿ ಅಂದಾಗ ಕುತ್ತಿ ಮಠ ತಾಕೊಂಡಿರ್ತಕ್ಕಂಥ ಗೌರಮ್ಮ ಅಂದಿನ ದಿವಸ ಪತಿ ಹೇಳ್ತಾಳೆ ಏನು ಅಂತಂದ್ರೆ, ಇಲ್ರಿ ಇಂಥರ ಮನೆಗೆ ತೊಟ್ಟಿಲ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ತೊಟ್ಟಿಲ ಕಾರ್ಯಕ್ರಮಕ್ಕೆ ಹೋದಂಥ ಸಮಯದೊಳಗೆ ಆ ಮನೆಯೊಳಗೆ ಇದ್ದವರು ಆರತಿ ಮಾಡ್ಬೇಕಾದ್ರೆ ನನಗೊಂದು ಮಾತಂದ್ರು, ಏನು ಅಂತಂದ್ರೆ ಈಕಿ ಮಕ್ಕಳಾಗಿಲ್ಲ, ಬಂಜಿ ಅದಾಳ, ಆಕೆ ಕೈಯಾಗಿನ ಆರತಿ ಕಸ್ಕೊಂಡು ತಿಳ್ಕೊಂಡು ಅಂದು ಬಿಟ್ರಿ ನೋವು ಆತ, ಅದಕ್ಕೆ ಬಂದುಬಿಟ್ಟೆ ಅಂದಾಗ ಹೆಂಡತಿನೂ ಕೂಡ ಅಳಾಕತ್ತಾಳ. ಮನೆ ದುಃಖದ ಮನೆ ಆಗ್ಯದ, ಶೋಕದ ಮನೆ ಆಗ್ಯದ, ಹೆಂಡತಿನೂ ಅಳಾಕತ್ತಾಳ. ಹೆಂಡತಿ ಅಳಾಕತ್ತ ಅಂತ ತಿಳ್ಕೊಂಡು ಆತ್ನೂ ಕೂಡ ಪತಿಯಾಗಿರ್ತಕ್ಕಂಥ ನಾಗರಡಿನೂ ಅಳಾಕತ್ನಂದ್ರೆ ಮನೆ ದುಃಖದ ಮನೆ ಆಗ್ತಿತ್ತು, ಶೋಕದ ಮನೆ ಆಗ್ತಿತ್ತು. ಪತಿ ನಾಗರೆಡ್ಡಿ ಅಂತನಂತ, ಗೌರ ಅತ್ಕೊಂತ ಮಕ್ಕಳ ಕಾವೇನು ಕೊಡುವಂತ ಭಗವಂತ ಬಹಳ ದೊಡ್ಡ ಅವದಾನ. ಇಂದಲ್ದ ನಾಳೆ ಮಕ್ಕಳನ್ನ ಕೊಡ್ತಾನ. ಬಹಳ ದಿವಸಕ್ಕೆ ಮಕ್ಕಳನ್ನ ಕೊಟ್ಟಾನಂದ್ರೆ ಕೂಡ ಮುತ್ತಿನಂತ ಮಕ್ಕಳನ್ನ ಕೊಡ್ತಾನ. ಯಾಕೆ ಚಿಂತೆ ಮಾಡ್ತೀನಿ ಅಂತ ತಿಳ್ಕೊಂಡು ಹೆಂಡತಿಗೆ ಸಮಾಧಾನ ಹೇಳ್ತಾನ. ಹೆಂಡತಿಗೆ ಗಂಡನೇ ಆಸರ, ಗಂಡನಿಗೆ ಹೆಂಡತಿ ಆಸರ. ಹಿಂಗೆ ಯಾವಾಗ ಅಂದರು ಅಂದಂಥ ಸಮಯದೊಳಗೆ ನಾವೇನು ಮಾಡ್ತೀವಿ, ಪುಣ್ಯದ ಫಲ, ನಾವು ಮಾಡಿದ ಪುಣ್ಯದ ಫಲದಿಂದ ಭಗವಂತ ನಮ್ಗೆ ಆಶೀರ್ವಾದ ಮಾಡ್ತಾನೆ. ಮಹಾತ್ಮರು ಯಾರ್ಯಾರ ಉದರದೊಳಗೆ ಯಾವ್ಯಾವ ಮನೆಯೊಳಗೆ ಹೆಂಗೆ ಜನಿಸಿ ಬರ್ತಾರೋ ಗೊತ್ತಿಲ್ಲ, ಕಾರಣ ಲೋಕವನ್ನು ಉದ್ಧಾರ ಮಾಡೋದಕ್ಕಾಗಿ ಬರ್ತಾರೆ, ಲೋಕವನ್ನು ಉದ್ಧಾರ ಮಾಡೋದಕ್ಕಾಗಿ. ಯಾಕೆ ಯಾರ್ಯಾರ ಸಮಯನ ಸಂದರ್ಭ ಹೆಂಗಿರ್ತೋ ಗೊತ್ತಿರೋದಿಲ್ಲ. ಹಂಗೆ ಆಗಿನ ಸಮಯದೊಳಗೆ ಇಬ್ಬರು ಗಂಡ ಹೆಂಡತಿ ಮಲ್ಲಯ್ಯನನ್ನ ಬೇಡ್ಕೊಳ್ಳಕತ್ತಾರ. ನಾಗರೆಡ್ಡಿ ಮಡದಿ ಗೌರಮ್ಮ ಮಕ್ಕಳಿಗಾಗಿ ಯಾವಾಗ ಮಕ್ಕಳಿಗಾಗಿ ಬೇಡ್ಕೊಳ್ಳಕತ್ತಾರ, ಆ ತಾಯಿ ಮಾಡಿದಂಥ ಪೂರ್ವ ಜನ್ಮದ ಪುಣ್ಯ ಅನ್ನೋರಂದ್ರು ಆಡೋರು ಆಡಿದ್ರು ಎಲ್ಲ ಮುಗಿತ. ಅಂತೋ ಇಂತೋ ರಾಮಾಪುರದ ಗ್ರಾಮದೊಳಗೆ ಜನರಲ್ಲೂ ಕೂಡ ಅಂತಿದ್ರು ಅಂತಂದ್ರೆ ಅವ್ರು ಅನ್ನಕತ್ರ ಅಂತ ತಿಳ್ಕೊಂಡು ಚಿಂತೆ ಮಾಡಲಿಲ್ಲ. 4 ಜನ ಹಿಂಗೂ ಅಂತಾರೆ, 4 ಜನ ಹಂಗೂ ಅಂತಾರೆ. 4 ಜನ ನೋಡಿ ಮರುಗ್ತಿದ್ರು. ಅಯ್ಯೋ ಪಾಪ ಮಕ್ಕಳಾಗಿಲ್ಲ ಅಂತ ತಿಳ್ಕೊಂಡು ಮರುಗೋರು ಯಾರು, ಮಕ್ಕಳಿಗಂತ ಮರುಗೋರು ಯಾರು. ಒಂದಿಷ್ಟು ಮಂದಿ ಆಕೆ ಹೊಟ್ಟೆ ಒಂದು ಹುಳ ಹುಟ್ಟಿಲ್ಲ, ಹಿಂದಿನ ಜನ ಮಾಡಿದ ಕರ್ಮ ಅನ್ನೋರು ಯಾರು. ಹೆಣ್ಣಿಗೆ ಹೆಣ್ಣ ಅನ್ನಬಾರ್ದು, ತಾಯಿ ಅನ್ನಬಾರ್ದು. ಸಮಾಧಾನ ಮಾತು ಹೇಳ್ಬೇಕ. ದ್ವೇಷ ಮಾಡೋದ್ರಿಂದ ಹಂಗನ್ನೋದ್ರಿಂದ ಬರುವಂಥ ಲಾಭ ಏನದ? ಆದ್ರೆ ಆಗಿನ ಸಮಯದೊಳಗೆ ನಿತ್ಯಲೂ ಕೂಡ ಕಾಲವನ್ನು ಕಳಿಬೇಕಾದ್ರೆ ನಂಬಿದ್ದು ಇಬ್ಬರು ಗಂಡ ಹೆಂಡತಿ ನಾಗರೆಡ್ಡಿ ಗೌರಮ್ಮ ಇಬ್ಬರು ನಂಬಿದ್ದು ಏನು ಅಂತಂದ್ರೆ, ರಾಮಾಪುರದೊಳಗೆ ಮಲ್ಲಯ್ಯನನ್ನ ನಂಬ್ಯಾರ, ಶ್ರೀಗಿರಿ ಮಲ್ಲಯ್ಯನನ್ನ ನಂಬ್ಯಾರ. ಮಲ್ಲಯ್ಯನಲ್ಲಿ ಭಕ್ತಿಯಿಂದ ಬೇಡಿಕೊಳ್ಳಕತ್ತಾರ. ಇಲ್ಲಿ ನೆನೆಸಿದವರ ಮನಸ್ಸಿನೊಳಗಿರ್ತಕ್ಕಂಥ ಮಲ್ಲಯ್ಯ ರಾಮಾಪುರ ಗ್ರಾಮದೊಳಗೆ ದಂಪತಿಗಳಾದ ನಾಗರೆಡ್ಡಿ ಗೌರಮ್ಮ ಗುರುವಿನ ಆಶೀರ್ವಾದದಿಂದ ಗರ್ಭ ಧರಿಸ್ತಾಳ. 3 ತಿಂಗಳು, 6 ತಿಂಗಳು, 9 ತಿಂಗಳು, 9 ಮಾಸ ಒಂದು ಹೆಣ್ಣು ಮಗು ಜನ್ಮ ಕೊಡುತ್ತಾಳ.